ನಾನು ಹೆಚ್ಚು ಕಡಿಮೆ ಈ 5 ವರ್ಷದೊಳಗಾಗಿ 2,000 ಜನ ರೈತರಿಗೆ ಕೊಟ್ಟಿದ್ದೀನಿ. ಇದನ್ನ ತಗೊಂಡು ಹೋಗೋದಾ? ಇದು ಗೋಕೃಪಾಮೃತ ಜಲ ಮಾತ್ರ ಫ್ರೀ ಕೊಡ್ತೀವಿ, ಉಚಿತ ಇದು. ಉಚಿತವಾಗಿ. ಇದು ಏನಿದೆ ನೋಡ್ರೆ, ವರ್ಷದಲ್ಲಿ 4 ಬಣ್ಣಗಳನ್ನು ಬದಲಾಯಿಸ್ತೇವೆ. ನಾನು ಬಹಳಷ್ಟು ಸ್ನೇಹಿತರು ಇದ್ರ ಜೊತೆಗೆ ನನ್ನ ಹತ್ರ ಇರ್ತಕ್ಕಂಥ ಒಂದು 3 ಕಲ್ಚರ್ಗಳಿದಾವೆ. ಇದು ಗೋಕೃಪಾಮೃತ. ಹಾಂ ಸರ್. ಇದನ್ನು ಮಾಡುವ ವಿಧಾನ ದಯವಿಟ್ಟು ತಿಳಿಸಿ ಸರ್. ಇದಕ್ಕೆ ನಾವೇನು ಮಾಡ್ಬೇಕಂದ್ರೆ 200 ಲೀಟ್ರ್ ಒಂದು ಬ್ಯಾರಲ್ ತೊಗೋಬೇಕು ಸರ್. ನೆರಳು ಇಡಬೇಕು, ಸ್ವಚ್ಛವಾದ ನೀರು ಹಾಕಬೇಕು. ನಮ್ಮಂಥ ಮೊದಲು ಯಾರಾದರೂ ರೈತರು ಗೋಕೃಪಾಮೃತ ಜಲ ಮಾಡೋರ ಹತ್ರ 1 ಲೀಟ್ರ್ ಹೆಪ್ಪಿಗೆ ಇಸ್ಕೊಂಡು ಬರಬೇಕು. ಹೆಪ್ಪ ಅಂತ ಕರಿತೀವಿ ನಾವು. ತೊಗೊಂಡು ಬಂದು ಈ 200 ಲೀಟ್ರ್ ಬ್ಯಾರಲ್ನಲ್ಲಿ ಆ 1 ಲೀಟ್ರ್ ಹೆಪ್ಪನ್ನು ಇದರಲ್ಲಿ ಹಾಕೋದು. ಅದು ಗೋಕೃಪಾಮೃತನೇ, ಅದಕ್ಕೆ ಹೆಪ್ಪು ನಮ್ಮಿಂದ ಇಸ್ಕೊಂಡು ಹೋದ್ರೆ ಹೆಪ್ಪಾಗಿಬಿಡ್ತದೆ. ಕಲ್ಚರ್ ಒಂದು ಬಾಟ್ಲ್ ತೊಗೊಂಬರೋದು. ತರುವಾಗ ಹೋಲ್ ಹಾಕೊಂಡು ತೊಗೊಂಡು ಬರ್ಬೇಕು ಸರ್. ಯಾಕಂದರೆ ಇಲ್ಲಾಂದರೆ ಬ್ಯಾಕ್ಟೀರಿಯಾ ಸತ್ತು ಹೋಗ್ತದೆ ರೀ. ತೊಗೊಂಡು ಬಂದು ಇದರಲ್ಲಿ 1 ಲೀಟ್ರ್ ಹಾಕಬೇಕು. ಹಾಕಿ ಇದರಲ್ಲಿ ಸಾವಯವ ಬೆಲ್ಲ 2 kg ಹಾಕಬೇಕು ರೀ. ದೇಸಿ ಆಕಳದ ಫ್ರೆಶ್ ಮಜ್ಜಿಗೆ 2-3 ದಿನದ ಒಳಗಿನ ಮಜ್ಜಿಗೆ ಹಾಕಬೇಕು, ಸಿಹಿ ಮಜ್ಜಿಗೆ. ಆಮೇಲೆ ಏನಿದೆಯಲ್ಲ, ಕೆನೆ ಇದ್ರೆ ನಾವು ಉಪಯೋಗ ಮಾಡ್ಕೊಬೇಕು. ನಾವೇನು ಮಾಡ್ಬೇಕಂದ್ರೆ 1 ಲೀಟ್ರ್ ಹಾಲನ್ನು ತೊಗೋಬೇಕು. ಇವತ್ತು ನಾಳೆ ಯಾರ ಮೇಲೂ ವಿಶ್ವಾಸ ಮಾಡುವಂಥ ಕಾಲ ಇಲ್ಲ ಸರ್. ಹೀಗಾಗಿ ನಾವೇನು ಮಾಡಬೇಕು, ಸಾಧ್ಯ ಆದಷ್ಟು ಜವಾರಿ ಆಕಳುಗಳು ಎಲ್ಲಿ ಇದೆ ನಮ್ಮಲ್ಲಿದ್ದರೂ ಬಹಳ ಒಳ್ಳೆಯದು. ಈಗ ಇವತ್ತೇನಾಗಿದೆ ಅಂದರೆ ಯಾರ ಹತ್ರನೂ ಆಕಳುಗಳ ಸಂಖ್ಯೆ ಇಲ್ಲ. ಹೀಗಾಗಿ ಇದ್ದವ್ರ ಹತ್ರ ಒಂದು 10 ರೂಪಾಯಿ ಜಾಸ್ತಿ ಅವ್ನು ತಿನ್ನಲಿ, ಪರವಾಗಿಲ್ಲ. ನಾವು ಔಷಧಕ್ಕಾಗಿ ತರ್ತಾಯಿದ್ವಿ, ಒಳ್ಳೆ ಕಾರ್ಯಕ್ಕಾಗಿ ತರ್ತಾಯಿದ್ವಿ. ಅಲ್ಲಿಂದ ಹಾಲು ತೊಗೊಂಡು ಬಂದು ಹೆಪ್ಪು ಹಾಕ್ಕೋಬೇಕು ರೀ. ಹೆಪ್ಪು ಹಾಕ್ಬೇಕಂದ್ರೂ ಸಹ ನಮಗೆ ಅದೇ ಹಾಲು ಕೊಟ್ಟಂಥ ರೈತರ ಮೇಲೂ ವಿಶ್ವಾಸ ಇರೋದಿಲ್ಲ. ಅವನ ಮನೆಯಲ್ಲಿ ಜರ್ಸಿ ಆಕಳದಿಂದ ಹೆಪ್ಪು ಮಾಡಿಸಿ ಪ್ರಾರಂಭ ಆಗಿದೆಯೋ, ಏನು ಎಮ್ಮೆಯಿಂದ ಹೆಪ್ಪು ಪ್ರಾರಂಭ ಆಗಿದೆಯೋ ಗೊತ್ತಿರೋದಿಲ್ಲ. ಹೀಗಾಗಿ ನಾವೇನು ಮಾಡ್ಬೇಕಂತಂದರೆ, ಅವನ ಮೇಲೆ ವಿಶ್ವಾಸ ಇದ್ದರೆ ಅಲ್ಲಿಂದ ತರೋದು. ವಿಶ್ವಾಸ ಇಲ್ಲಪ್ಪ, ನಮಗೆ ಡೌಟ್ ಇದೆ ಅನ್ನೋದಾದರೆ ಸ್ವಲ್ಪ 1-2 ಹನಿ ನಿಂಬೆಹಣ್ಣನ್ನು ಹಿಂಡಬೇಕು, ರಸ. ಇಲ್ಲ ಅಂದರೆ ಸ್ವಲ್ಪ ನಾವು ಸೋಪೇನು ಬಡೆ ಸೋಪ್ ಅಂತ ಕರಿತೀವಿ ಈ ಕಡೆ ಭಾಗದಲ್ಲಿ, ಆ ಸೋಪನ್ನು ಪುಡಿ ಮಾಡಿ ಹಾಕಿಬಿಟ್ರೆ ಅದು ಮೊಸರು ಆಗ್ತದೆ, ಸೋಂಪು. ಆ ಮೊಸರು ಆದ ತಕ್ಷಣ ಅದರಲ್ಲಿರ್ತಕ್ಕಂಥ ಕೆನೆನ ನಾವು ಉಪಯೋಗ ಮಾಡಲಿ. ಬರೀ ಮೊಸರನ್ನು ನಾವು 3 ಲೀಟ್ರ್ ನೀರಿಗೆ ಬೆರೆಸ್ಕೊಂಡು 3 ಲೀಟ್ರ್ ಮಜ್ಜಿಗೆ ಮಾಡ್ಕೊಬೇಕು. 2 ಲೀಟ್ರ್ ನಮ್ಮ ಮನೆಗೆ ನಾವು ಉಪಯೋಗ ಮಾಡ್ಕೊಳ್ಳಿ, 2 ಲೀಟ್ರ್ ಮಾತ್ರ ಹಾಕಬೇಕು ಸರ್. ಇದರಲ್ಲಿ 2 ಲೀಟ್ರ್ಗಿಂತ ಹೆಚ್ಚು ಹಾಕಬಾರ್ದು ಅಂತ ನಮ್ಮ ಗೋಪಾಲ್ ಸುತಾರಿಯವರು ಹೇಳ್ತಾರೆ. ಬೆಲ್ಲ ಬೇಕಾದ್ರೆ ಇನ್ನೂ 2 kg ಬದಲಾಗಿ 2.5 kg ಹಾಕಿದ್ರೆ ಸಮಸ್ಯೆ ಇಲ್ಲ. ಯಾಕಂದರೆ ಬೆಲ್ಲದಲ್ಲಿ ಗ್ಲುಕೋಸ್ ಅಂಶ ಜಾಸ್ತಿ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗೆ ಸಾಕಾಗುವಷ್ಟು ಆಹಾರ ಸಿಗ್ತದೆ, ಜಲ್ದಿ ಡೆವಲಪ್ ಆಗ್ತದೆ ಅಂತಾರೆ. ಈ ಥರ ಹಾಕ್ಕೊಂಡು ನಾವು ಪ್ರತಿದಿನ 1-2 ಸಾರಿ ನಮ್ಮ ಒಂದು ಕೋಲಿನ ಸಹಾಯದಿಂದ ಗಡಿಯಾರದ ರೂಪದಲ್ಲಿ ತಿರುಗಿಸ್ಬೇಕು. ಬಲಕ್ಕಂತ ಏನು ಕರಿತೀವಿ ನಾವು, ಆ ಥರ ತಿರುಗಿಸ್ಕೋಬೇಕು. ತಿರ್ಸ್ಕೊಂಡಾಗ 7 ದಿನಕ್ಕೆ ಇದು ರೆಡಿ ಆಗ್ತದೆ. ರೆಡಿ ಆದಮೇಲೆ ಪ್ರಥಮವಾಗಿ ನಮ್ಮ ಭೂಮಿಗೆ ಉಪಯೋಗ ಮಾಡುವವನು, ಇಲ್ಲಿವರೆಗೂ ನಾವೇನು ರಾಸಾಯನಿಕಗಳನ್ನು ಬಳಸಿ ಆ ರಾಸಾಯನಿಕದ ಶಕ್ತಿ ನಮ್ಮ ಭೂಮಿಯಲ್ಲಿ ಇದ್ದಂಥದ್ದನ್ನು ಕಳಿಬೇಕಂತಂದರೆ ಪ್ರಾರಂಭದಲ್ಲಿ ಒಂದೊಳ್ಳೆ ಸರಣಿ 3,000 ಲೀಟ್ರ್ ಇದನ್ನು ನಮ್ಮ ಭೂಮಿಗೆ ಕೊಡಬೇಕು. ಇದನ್ನು ಕೊಟ್ಟಾಗ ನಾವು 30 ವರ್ಷದಿಂದ ಏನು ನಾವು ರಾಸಾಯನಿಕ ಗೊಬ್ಬರಗಳು ಮತ್ತು ಭಾಳಷ್ಟು ಸಮಸ್ಯೆ ಮಾಡ್ತಕ್ಕಂಥ ಕೆಲಸಗಳನ್ನು ಏನು ಭೂಮಿಗೆ ಮಾಡಿವಲ್ಲ, ಅದೆಲ್ಲ ಒಂದೇ ಸಲ ಕೊಟ್ಟಾಗ ಅದು ಹೋಗ್ಬಿಡುತ್ತೆ ಅಂತ ನಮ್ಮ ಗೋಪಾಲ ಸುತಾರಿ ಅದಾದ್ಮೇಲೆ ನಾವೇನೈತಿ, ಬೆಳೆಗಳಿಗೆ ಪ್ರತಿ ತಿಂಗಳ 1000ದಿಂದ 1500 ಲೀಟ್ರ್ ಕೊಡ್ತಾ ಹೋದರೆ, ಇದನ್ನು ಯಾವ ಥರ ಹೆಚ್ಚು ಕೊಡ್ತಾ ಹೋಗ್ತೀವೋ ಅಷ್ಟು ಜಲ್ದಿ ನಮ್ಮ ಭೂಮಿ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಗೋಕೃಪಾಮೃತ ತಯಾರಿಸುವ ವಿಧಾನದಲ್ಲಿ ಹಾಂ ಸರ್, 200 ಲೀಟ್ರ್ ನೀರು, 2 kg ಸಾವಯವ ಬೆಲ್ಲ, 2 ಲೀಟ್ರ್ ನಮ್ಮ ದೇಶಿ ಆಕಳದ ಮಜ್ಜಿಗೆ, 1 ಲೀಟ್ರ್ ಕಲ್ಚರ್. ಸೊ ಇದು 4 ಅಂಶಗಳು. ಸೊ ಇದನ್ನ ಹಾಕಿ ದಿನಕ್ಕೊಮ್ಮೆ ಕೈ ಆಡಿಸಿದ್ರೆ 1-2 ಸಾರಿ. ಇದನ್ನ ಡ್ರಿಪ್ ಮುಖಾಂತರ ಕೊಡಬಹುದು. ಈಗ ನೋಡ್ರಿ, ಇದರಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ, ಈಗ ಕೆಲವು ಭೂಮಿಗಳಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರೋದರಿಂದ ನಮ್ಮ ಡ್ರಿಪ್ಗಳು ಸ್ಟ್ರಕ್ ಆಗ್ತಿರ್ತಾವೆ, ಹೋಲ್ಗಳು. ಇದನ್ನು ಬಿಡ್ತಾ ಇದ್ರೆ ಆ ಸ್ಟ್ರಕ್ ಆಗೋದೇ ಇಲ್ಲ ಸರ್, ಕ್ಲೀನ್ ಆಗ್ತಾ ಹೋಗ್ತದೆ. ಒಂಥರ ಆಸಿಡಿನ ಥರ ಟೈಪ್ ನೇಚರ್ ಇರುತ್ತೆ. ಹೌದು ಸರ್, ಹೌದು. ಅಲ್ಲ, ಇವಾಗ ಬೇರ್ನುಂಟ ಡ್ರಿಪ್ ಅಂತ ಕೊಟ್ರೆ ಬೇರ್ನಲ್ಲಿ ಅದು ಗೊಬ್ಬರದ ಇದಾಯ್ತು, ಅದು ಸೂಕ್ಷ್ಮ ಜೀವಿಗಳು ಗೊಬ್ಬರ ಸ್ಪ್ರೇ ಮಾಡೋದ್ರಿಂದ ಕೀಟನಾಶಕಕ್ಕೆ ಹೆಲ್ಪ್ ಆಗುತ್ತೋ, ಅಥವಾ ಅದನ್ನು ಸ್ಪ್ರೇ ಮಾಡೋದ್ರಿಂದ ಇದರಲ್ಲಿ ಕೆಲವು ಇದರಲ್ಲಿ ನಮ್ಮ ಗೋಪಾಲ್ರವ್ರು ಹೇಳೋ ಪ್ರಕಾರ 65 ಜಾತಿಯ ಬ್ಯಾಕ್ಟೀರಿಯಾಗಳು, 8 ಬ್ಯಾಕ್ಟೀರಿಯಾಗಳು ಒಂದೊಂದು ಕೆಲಸ ಮಾಡ್ತಕ್ಕಂಥವು ಅದಾವ ಅಂತ ಹೇಳ್ತಾರೆ ಸರ್. ಹೀಗಾಗಿ ಕೆಲವು ಗಾಳಿ ಮುಖಾಂತರ ಇರ್ತಕ್ಕಂಥ ಪೋಷಕಾಂಶಗಳನ್ನು ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಅಡಿಗೆ. ಸೊ ಎಲಿ ಮೂಲಕ ಹಿಡ್ಕೊಳ್ಳುವಂಥ ಪೋಷಕಾಂಶಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಭೂಮಿಯಿಂದನೂ ಹೀರ್ಕೊಳ್ತಕ್ಕಂಥ, ಆಮೇಲೆ ಅದ್ರ ಜೊತೆಗೆ ಸಣ್ಣ ಪುಟ್ಟ ರೋಗಗಳನ್ನು ಇದರಲ್ಲಿ ಮಜ್ಜಿಗೆ ಇರೋದ್ರಿಂದ ಸಣ್ಣ ಪುಟ್ಟ ರೋಗಗಳನ್ನು ಕಂಟ್ರೋಲ್ ಮಾಡ್ತಾರೆ. ಸ್ವಲ್ಪ ಅಸಿಡಿಕ್ ಇರುತ್ತಲ್ಲ, ಹುಳಿ ಟೈಪ್ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದರ ಆಯುಷ್ಯ ಇರೋದು 45 ದಿನದಲ್ಲಿ ಇದರಲ್ಲಿ ಜೀವಂತ ಇರ್ತದೆ ರೀ ನಮ್ಮ ಬ್ಯಾಕ್ಟೀರಿಯಾಗಳು. 45 ದಿನ ಆದ ನಂತರ ಇದರಲ್ಲಿ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಸಿಗಲಾರದೆ ಅಲ್ಲಿ ನಾವು ಕೊಟ್ಟಂಥ ಮಜ್ಜಿಗೆ ಮತ್ತು ಬೆಲ್ಲದ
ಕಡಿಮೆ ಆಗ್ತಾ ಹೋಗ್ತದೆ ಆಹಾರ, ಅವಾಗ ಸಾಯ್ಲಿಕ್ಕೆ ಶುರು ಆಗ್ತದೆ. ಹಿಂಗಾಗಿ ನಾವೇನು ಮಾಡಬೇಕು, ಅಕಸ್ಮಾತ್ ನಮ್ಮ ಹತ್ರ ಇದನ್ನು ಯಾವುದೇ ಬೆಳೆಗೆ ಉಪಯೋಗಿಸ್ಲಿಕ್ಕೆ ಚಾನ್ಸ್ ಇರಲಿಲ್ಲ ಅಂದಾಗ ನಾವು ಮತ್ತೆ 1 kg ಬೆಲ್ಲ 1 ಲೀಟ್ರ್ ಮಜ್ಜಿಗೆ ಆದರೂ ಹಾಕಿಡಬೇಕು, ಮತ್ತೆ 1 ತಿಂಗಳ ತನಕ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಬದಲಾಗಿ ನಾನು ಎಲ್ಲ ರೈತರಿಗೆ ಹೇಳೋದಂದರೆ 1 ಲೀಟ್ರ್ ಮಜ್ಜಿಗೆ 1 ಲೀಟ್ರ್ kg ಬೆಲ್ಲ ಇಟ್ಟು ಹಾಳು ಮಾಡೋದಕ್ಕಿಂತ ನಮ್ಮ ಭೂಮಿಗೆ ಹಾಗೆ ಸುರಿದು ಬಿಟ್ರೆ ಅಲ್ಲೇ ಬ್ಯಾಕ್ಟೀರಿಯಾಗಳಾಗ್ತದೆ, ಮತ್ತೆ ಇನ್ನೂ 1 ಲೀಟ್ರ್ ಹಾಕಿಬಿಟ್ರೆ ಮತ್ತೆ 200 ಲೀಟ್ರ್ ತಯಾರಾಗುತ್ತೆ, ವೇಸ್ಟ್ ಆಗೋದಿಲ್ಲ ಅನ್ನೋದೊಂದು ನಾನು ಹೇಳ್ತಿರ್ತೀನಿ. ಟೈಮ್ ಟು ಟೈಮ್ ಯೂಸ್ ಮಾಡ್ಕೊಂಡು ಟೈಮ್ ಟು ಟೈಮ್ ಯೂಸ್ ಮಾಡಿ. ಅಕಸ್ಮಾತ್ ನಿಮ್ಗೆ ಎಲ್ಲೂ ಹಾಕೋದಿರಲಿಲ್ಲ ಅಂದ್ರೆ ಭೂಮಿಗೆ ಚೆಲ್ರಿ, ಆ ಬ್ಯಾಕ್ಟೀರಿಯಾಗಳು ಭೂಮಿಯಾಗಿರಲಿ, ನಮ್ಮ ಭೂಮಿಯಾಗಿರಲಿ, ಮತ್ತೆ ಹೊಸ ಕಲ್ಚರ್ ಮಾಡ್ಕೊಂಡ್ಬಿಟ್ರಿ. ಸಮಸ್ಯೆ. ಭೂಮಿಗೆ ಹಾಕಿದ್ರೆ ನಾವು ಅಲ್ಲಿ ಬೆಳೆಯುವ. ಇದರಲ್ಲಿ ಏನಂದರೆ ಕೆಡಬಾರ್ದು ಇದು ಅಂತಂದರೆ ಮಣ್ಣು ಬೀಳಬಾರ್ದು, ಕಬ್ಬಿಣದ ಚೂರುಗಳಾಗಲಿ ಕಬ್ಬಿಣದ ವಸ್ತುಗಳು ಏನೂ ಬೀಳಬಾರ್ದು ಸರ್. ಇದರಲ್ಲಿ ಕೆಟ್ಟ ಲಕ್ಷಣಗಳು ಯಾವ ಥರ ಕಾಣಿಸ್ತದೆ ಅಂದರೆ, ಇದನ್ನು ಕೈಯಿಂದ ತೊಗೊಂಡು ಈ ಥರ ಬಿಟ್ಟರೆ ನೀರಾಗಿ ಬೀಳಬೇಕದು, ಈ ಲೋಳೆಯಾಗಿ ಬೀಳಬಾರ್ದು. ಲೋಳೆಯಾಗಿ ಬಿತ್ತಂದರೆ ಅದು ಮುಂದೆ ಡೆವಲಪ್ ಆಗೋದಿಲ್ಲ ಆ ಬ್ಯಾಕ್ಟೀರಿಯಾಗಳಂತ ಅರ್ಥ. ಅಂದಾಗ ಅದನ್ನು ಭೂಮಿಗೆ ಚೆಲ್ಲಿಬಿಡೋದು, ಅದೇನು ಕೆಡಿಸೋದಿಲ್ಲ, ಮುಂದೆ ಡೆವಲಪ್ ಆಗೋ ಚಾನ್ಸ್ ಕಳ್ಕೊಂಡಿರ್ತದೆ, ಮತ್ತು ಹೊಸದಾಗಿ ಮಾಡಬೇಕು. ಈಗ ನಾವು ಉದಾಹರಣೆಗೆ ಒಂದ್ಸಲ ನೀವು ಕಲ್ಚರ್ ಒಯ್ತೀರಿ, ನೀವು ಒಯ್ದ ಒಂದು ಸಲ ಕರೆಕ್ಟ್ ಮಾಡಿಬಿಟ್ಟಿರ್ತೀರಿ, 2ನೇ ಸಲ ತಾವು ಮಾಡುವಾಗ 2 ಲೀಟ್ರ್ ತೆಗೆದು ಇಟ್ಕೋಬಾರ್ದು, ಒಂದು 5 ಲೀಟ್ರ್ ತೊಗೋಬೇಕು. ತೊಗೊಂಡು ಇಟ್ಕೊಂಡು ಇದರಲ್ಲಿ ನಾವು ಬಳಸ್ಕೊಳ್ಳೋದು 1 ಲೀಟ್ರ್ ಹಾಕ್ಕೊಳ್ಳಿ, ಇನ್ನೂ 4 ಲೀಟ್ರನ್ನ ಹಾಗೆ ಇಟ್ಕೊಂಡಿರ್ಬೇಕು ಸರ್. ಯಾಕಂದರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ನಮ್ಮದು ಯಾವುದೋ ಒಂದು ತಪ್ಪಿನಿಂದ ಕಲ್ಚರ್ ಕೆಡ್ತದೆ ರೀ. ಕೆಟ್ಟಂದ್ರೆ ಮತ್ತೆ ಎಲ್ಲಿದೆ ಅಲ್ಲಿ ಹುಡುಕ್ತಾ ಹೋಗ್ಬೇಕಾಗ್ತದೆ. ಹೀಗಾಗಿ ಅಕಸ್ಮಾತ್ ಕೆಟ್ಟದ್ದಿಲ್ಲ ನಮ್ಗೆ ಗೊತ್ತಾಗ್ತದೆ. ಇದು ಏನಿದೆ ನೋಡ್ರಿ, ವರ್ಷದಲ್ಲಿ 4 ಬಣ್ಣಗಳನ್ನು ಬದಲಾಯಿಸ್ತದೆ ರೀ. ಕಂದು ಬಣ್ಣ ಆಗ್ತದೆ, ಒಂಥರ ಪಾಚಿ ಕಲರ್ ಆಗ್ತದೆ ರೀ, ಆಕಾಶದ ಕಲರ್ ಆಗ್ತದೆ, ವೈಟ್ ಕಲರ್, ಬ್ಲ್ಯಾಕ್ ಕಲರ್ನೂ ಆಗ್ತದೆ. ಆಮೇಲೆ ಇದು ಸ್ಮೆಲ್ಗಳು ನಾನು ಪ್ರಾರಂಭದಲ್ಲಿ ಒಂಥರ ಬಟ್ಟೆ ಸರಾಯದ ವಾಸನೆ ಬರ್ತದೆ, ನಂತರ ಹುಳಿ ಮಜ್ಜಿಗೆ ವಾಸನೆ ಬರ್ಲಿಕ್ಕೆ ಶುರು ಆಗ್ತದೆ. ಹೆಂಗೆ ಲೇಟ್ ಆಗ್ತಾ ಹೋಗ್ತದೆ ಒಂಥರ ಈ ಚರಂಡಿ ವಾಸನೆ ಬರ್ಲಿಕ್ಕೂ ಶುರು ಆಗ್ತದೆ. ಅದೆಲ್ಲ ಬಂತು ಕೆಟ್ಟದ ಅಂತ ಅರ್ಥ ಅಲ್ಲ ಸರ್, ಲೋಳೆ ಆಗಬಾರ್ದು. ಇದು ಲೋಳೆ ಆಗಲಿಲ್ಲ ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ಈಗ ನಿಮ್ಮ ನರ್ಸರಿಗೆ ಬಂದಾಗ ಗಿಡ ಅಂತೂ ಸಿಗುತ್ತೆ, ಆ ಗಿಡಕ್ಕೊಂದು ಚಾರ್ಜ್ ಇರುತ್ತೆ. ಹೌದು, ಇದನ್ನ ತಗೊಂಡು ಹೋಗೋದು. ಇದು ಗೋಕೃಪಾಮೃತ ಜಲ ಮಾತ್ರ ಫ್ರೀ ಕೊಡ್ತೀವಿ, ಉಚಿತ ಇದು, ಉಚಿತವಾಗಿ. ಆ್ಯಕ್ಚುಲಿ ಅವ್ರು ಭಾಳ ತಪ್ಪು ಮಾಡಿರೋ ಅಂತ ಅನಿಸ್ತದೆ ನಮಗೆ. ಗೋಪಾಲ ಸುತಾರಿ ಅವರಾಗಲಿ, ಕಾಡಸಿದ್ದೇಶ್ವರ ಮಠದ ಅಜ್ಜವರಾಗಲಿ ಫ್ರೀ ಕೊಟ್ಟದ್ದನ್ನು ಯಾರು ಸರಿಯಾಗಿ ಮಾಡ್ತಾ ಇಲ್ಲ. ನಾನು ಹೆಚ್ಚು ಕಡಿಮೆ ಈ 5 ವರ್ಷದೊಳಗಾಗಿ 2,000 ಜನ ರೈತರಿಗೆ ಕೊಟ್ಟಿದ್ದೀನಿ ಫ್ರೀ. ಅಕಸ್ಮಾತ್ ನನಗೇನಾದರೂ ಸಾಲ್ಟೇಜ್ ಆದಾಗ ನಮ್ಮ ಸ್ನೇಹಿತರ ಹತ್ರ ಇದೆ ಅಂತ ಅವ್ರ ಹತ್ರ ಫೋನ್ ಮಾಡಿ ಕೇಳಿದಾಗ, ಸರ್ ನಾನು ಮರ್ತು ಬಿಟ್ಟೆ, ಅದು ಮಾಡೋದು ಲೇಟ್ ಆಗಿಬಿಟ್ಟು ಒಣಗೋಯ್ತು, ಸರಿಯಾಗಿ ಕಲ್ಚರ್ ಇದ್ರದ್ದು ಮುಖ್ಯ ಅಡ್ವಾಂಟೇಜ್ ಏನಂದ್ರೆ, ಜೀವಾಮೃತ ಕಂಪೇರ್ ಮಾಡಿದ್ರೆ ಇದನ್ನ ನೀವು ಡ್ರಿಪ್ ಮೂಲಕನೂ ಕೊಡ್ಬೋದು. ಆಮೇಲೆ ಅಲ್ಲಿ ಇದಾಯ್ತು, ಡ್ರಿಪ್ ನಲ್ಲಿ ಇದಾಯ್ತು, 16 mm ನಲ್ಲಿ ಅಲ್ಲಿ ಸಿಕ್ಕಂತು, ಇದೊಂದು ಪ್ರಾಬ್ಲಮ್ ಇಲ್ಲ ಸರ್. ಒಂಥರ ಪ್ಯೂರ್ ಇದನ್ನ ಕೊಟ್ಟಂಗೆ. ನಿಮ್ಮ ನರ್ಸರಿ ಹತ್ರ ಬಂದಾಗ ಇದನ್ನ ಉಚಿತವಾಗಿ ತಗೊಂಡು ಕೊಡ್ತೀವಿ. ವಾಟರ್ ಬಾಟಲ್ ಖಾಲಿ ತಗೊಂಡು. ಆಮೇಲೆ ಇನ್ನೂ ನಮ್ಮ 3 ಕಲ್ಚರ್ಗಳನ್ನು ನಾವು ಯಾವುದೇ ಕಾರಣಕ್ಕೂ ಫ್ರೀ ಕೊಡೋದಿಲ್ಲ ಸರ್. ಯಾಕಂದ್ರೆ ಇಲ್ಲಿ ನೋಡ್ಕೊಂಡಿದೀವಿ, ಇವ್ರು ಮಾಡಿರೋದು ಹಿರಿಯರಿಗೆ ನಾವು ತಪ್ಪು ಮಾಡಿರೋದಿಲ್ಲೋ ಗೊತ್ತಿಲ್ಲ, ಅದು ನಮ್ಗೆ ಅವ್ರು ಮಾಡಿದ್ದು ತಪ್ಪು ಅನ್ನಿಸ್ತದೆ. ಯಾಕಂದ್ರೆ ನಾವು ಇದು ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ, ಆ ಕಾರಣಕ್ಕಾಗಿ ಅವ್ರು ಕೊಡಬಾರ್ದಾಗಿತ್ತು ಅಂತ ನಮ್ಮದು ಒಂದು ಇದು. ಈಗ ನಾನು ನೋಡ್ರಿ ಉದಾಹರಣೆಗೆ ಇದಕ್ಕೂ ಇದು ಫ್ರೀ ಕೊಟ್ಟಿದ್ದು ನಾವು ಅವ್ರ ಹತ್ರ ಇರೋದೇ ಇಲ್ಲ. ನಾನು ಭಾಳಷ್ಟು ಸ್ನೇಹಿತರು ಇದ್ರ ಜೊತೆಗೆ ನನ್ನ ಹತ್ರ ಇರ್ತಕ್ಕಂಥ ಒಂದು 3 ಕಲ್ಚರ್ಗಳಿದಾವೆ. ವಿನಯ್ ಕುಮಾರ್ ಸಚಾನ್ರು ಉತ್ತರ ಪ್ರದೇಶದವರು ಒಬ್ಬರು ಕಂಡು ಹಿಡಿದಿರುವಂಥದ್ದು, ಗುಜರಾತ್ನವರು ಒಂದು ಕಂಡು ಹಿಡಿದಿರ್ತಕ್ಕಂಥದ್ದು, ಆಮೇಲೆ ಮಹಾರಾಷ್ಟ್ರದವರು ಒಬ್ಬರು ಕಂಡು ಹಿಡಿದ್ರು. 3 ಜನ ಕಂಡು ಹಿಡಿದಿರ್ತಕ್ಕಂಥ ಕಲ್ಚರ್ಗಳನ್ನು ನಾವು ತಯಾರು ಮಾಡ್ಕೊಂಡಿದ್ದೀವಿ. ಪ್ರತಿ 1 ಲೀಟ್ರಿಗೆ ₹100 ಮಾಡಿದ್ದೀವಿ. ತೊಗೊಂಡೋದವರು ಮತ್ತೆ ಫೋನ್ ಮಾಡಿ ಕೇಳ್ತಾರೆ, ಸರ್ ಇದು ಮುಗೀತು, ಮತ್ತೆ ಯಾವ ಥರ ಮಾಡಬೇಕು ಮುಂದೆ. ಈ ಗೋಕೃಪಾಮೃತ ಜಲ ತೊಗೊಂಡು ಪುಣ್ಯಾತ್ಮ ಒಬ್ಬನು ವಾಪಸ್ ಫೋನ್ ಮಾಡ್ಯಾರ. ಅಂದರೆ ಇಲ್ಲಿ ಅರ್ಥ ಆಗ್ತದೆ, ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾರೆ ಜನ ಇವತ್ತು. ಹೀಗಾಗಿ ದುಡ್ಡು ಕೊಟ್ಟರೆ ಅವರು ಅದನ್ನು ಮಾಡ್ತಾರಂತ ನಮ್ಮದು ಒಂದು ಅಭಿಪ್ರಾಯ. ಸರ್, ಈಗ ಇದನ್ನ ಜಾಸ್ತಿ ಪ್ರಮಾಣ ಕೊಟ್ಟರೆ ಏನಾಗುತ್ತೆ, ಕಡಿಮೆ ಪ್ರಮಾಣ ಕೊಟ್ಟರೆ ಏನಾಗುತ್ತೆ, ಇದ್ರ ಜೊತೆಗೆ 1 ಎಕರೆಗೆ ಎಷ್ಟು ಕೊಡ್ಬೇಕು ನಾನು? ಹಾಂ ಸರ್, ಇದು ಸರ್ವಸಾಧಾರಣವಾಗಿ ಭೂಮಿಗೆ ಕೊಡೋದಾದರೆ 1500 ಲೀಟ್ರ್ ಕೊಡ್ಬೇಕು ಸರ್. ಅಕಸ್ಮಾತ್ ನಾವು ಸಿಂಪರಣೆ ಮಾಡ್ತೀವಿ ಅನ್ನೋದಾದರೆ 20 ಲೀಟ್ರ್ ಸ್ಪ್ರೇಯರ್ ಪಂಪಿಗೆ 4 ಲೀಟ್ರಿಗಿಂತಲೂ ಹೆಚ್ಚು ಹಾಕ್ಬಾರ್ದು. ಅಕಸ್ಮಾತ್ ಹೆಚ್ಚು ಹಾಕಿಬಿಟ್ರಿ ಅಂತ ಇಟ್ಕೊಳ್ರಿ, ಎಲೆಗಳು ಒಂಥರ ಹಳದಿ ಕಲರ್ ಆಗಿ ಸುತ್ತಲೂ ಅಂಚುಗಳು ಸುಡ್ಲಿಕ್ಕಾಗಿ ಬೆಳೆ ಕುಂಠಿತ ಆಗ್ತದೆ. ಹೀಗಾಗಿ ಗೋಪಾಲ್ ಸುತಾರಿ ಅವರು ಹೇಳೋ ಪ್ರಕಾರ 4 ಲೀಟ್ರ್ ಕೊಡ್ಬೇಕು ಸರ್ ಸ್ಪ್ರೇಗೆ. 16 ಲೀಟ್ರ್ ನೀರಿಗೆ 4 ಲೀಟ್ರ್, ಅಂದರೆ ಅವ್ರು ಏನು ಮಾಡ್ಯಾರ ಅಂದರೆ 6.5 ಲೀಟ್ರ್ ನೀರಿಗೆ 1 ಲೀಟ್ರ್ ಗೋಕೃಪಾಮೃತ ಜಲ ಮಿಕ್ಸ್ ಮಾಡ್ಕೊಂಡು ಸಿಂಪರಣೆ ಮಾಡಿ ಹೇಳ್ಯಾರ. ಒಂದು ಅರ್ಧ ಲೀಟ್ರ್ ಹೆಚ್ಚು ಕಡಿಮೆ ಆದ್ರೆ ನಡೀತದೆ. ಆದರೆ ಜಾಸ್ತಿ ಇದೇನು ಫ್ರೀ ಇದೆ, ನಾವು ತಯಾರು ಮಾಡ್ಕೊಳ್ತಾ ಇದ್ದೀನಿ, ಡೈರೆಕ್ಟ್ ಹೊಡೆದು ಬಿಡೋಣ ಅಂದರೆ ಗಿಡ ತಡ್ಕೊಳ್ಳೋದಿಲ್ಲ ಸರ್, ಎಲೆಗಳು ಒಣಗ್ಲಿಕ್ಕೆ ಶುರು ಆಗ್ತವೆ. ಗೋಕೃಪಾಮೃತ 4 ಲೀಟ್ರ್ ಮತ್ತು 16 ಲೀಟ್ರ್, ಒಟ್ಟು 20 ಲೀಟ್ರ್ 1 ಎಕರೆಗೆ. ಈ ಅಲ್ಪಾವಧಿ ಬೆಳೆಗಳಾದರೆ, ಅಂದರೆ 4.5 ತಿಂಗಳ ಒಳಗೆ ತನ್ನ ಜೀವನ ಚಕ್ರ ಮುಗಿಸ್ತಕ್ಕಂಥ ಬೆಳೆಗಳಿಗೆ ವಾರದಲ್ಲಿ 2 ಸಲ ಸಿಂಪರಣೆ ಮಾಡಬೇಕು. ಇನ್ನು ದೀರ್ಘಾವಧಿ ಇರ್ತಕ್ಕಂಥ ದೀರ್ಘಾವಧಿ ಬೆಳೆಗಳಿಗೆ ನಾವು ವಾರದಲ್ಲಿ 1 ಸರಿ ಕೊಟ್ಟರೆ ಸಾಕು. 20% ಇದ್ದಂಗೆ ಸರ್. 200 ಲೀಟರ್ ಡ್ರಮ್ಗೆ ನೀವು ಇದನ್ನ ಆ್ಯಡ್ ಮಾಡ್ಬೇಕಂದ್ರೆ 40% 40 ಲೀಟರ್.
ಧನ್ಯವಾದ ಸರ್ ಗೋಕುಲ್ ಅಮೃತಕ್ಕೆ ಸಾಧ್ಯಂತವಾಗಿ ತಿಳಿಸ್ಕೊಟ್ರಿ ಥ್ಯಾಂಕ್ ಯು. ಥ್ಯಾಂಕ್ ಯು.